ಹರಿಜನ ಬಂಧುವಿನಿಂದ ಮೊದಲ ಶಿಲೆಯನ್ನು ಇಡಿಸಲಾಯಿತು ಅದಕ್ಕೆ. ಇಲ್ಲಿಂದ ನಮ್ಮ ಬೇಲಿಮಠ ಸ್ವಾಮಿಗಳು ಹೋಗಿದ್ರು ಅಲ್ಲಿಗೆ. ಪಾಯಿಂಟ್ ಬ್ಲಾಂಕ್ ರೇಂಜ್ನಲ್ಲಿ ಹೊಡೆದ್ರು ಕಾರಸೇವಕರನ್ನ. ಆ ಮಂಡ್ಯದ ತಳಪಾಯ ಎಲ್ಲ ಹೋರಾಟಗಳು ಕೂಡ ರಕ್ತದ ಪ್ರವಾಹ ಹೊಳೆಯ ಹರಿದಿದೆ. ಅಶೋಕ್ ಜಿ ಅವ್ರಿಗೂ ಹೊಡೆದ್ರು ಲಾಟಿನಲ್ಲಿ. 4 ಏಪ್ರಿಲ್ ರ್ಯಾಲಿ ಅಂತಲೇ ಪ್ರಸಿದ್ಧ ಅದು. 25 ಲಕ್ಷ ಜನ ಸೇರೋದು ಬೋಟ್ ಕ್ಲಬ್ನಲ್ಲಿ. ಪವಾಡಗಳ ಚಕ್ರವರ್ತಿಯೇ ಇವರ ಪವಾಡಕ್ಕೆ ಒಳಗಾದ್ದು. ಅದುವರೆಗೂ ವಿಶ್ವ ಹಿಂದೂ ಪರಿಷತ್ತು ಈ ರೀತಿಯಾದ ದೊಡ್ಡ ಆಂದೋಲನ ಕೈಗೆ ತಗೊಂಡಿರಲಿಲ್ಲ. ಫಸ್ಟ್ ಅದು ನೋಡೋಣ. ಹಳ್ಳಿಯಿಂದ ಶಿಲಾಪೂಜೆ ರಾಮ ಮಂದಿರಕ್ಕೆ ಪ್ರತಿಯೊಬ್ಬನು ಕೂಡ ₹1.25 ಫೋನ್ ಕೊಡಬೇಕು. ಆಗಿನಿಂದಲೇ ನಾವು ಸಂಗ್ರಹ ಮಾಡಿದ್ವಿ. ಸ್ಟಾಂಪ್ ರೀತಿಯದ್ದು ಟೋಕನ್ ಮಾಡಿದ್ವಿ, ಕೂಪನ್ನು. ಅದನ್ನು ₹1.25 ಕೊಡಬೇಕು. ₹1.25 ಅವಾಗ ನಾಲ್ಕಾಣೆ ಚಲಾವಣೆಯಲ್ಲಿ ಇತ್ತು, ಅದರಿಂದ ಇವಾಗಿಲ್ಲ. 8 ಕೋಟಿ ಸಂಗ್ರಹ ಆಯ್ತು ಇಡೀ ದೇಶದಲ್ಲಿ. ₹1.25 ಕೋಟಿ ಥರ ಜಾಸ್ತಿ ತಗೊಳಂಗಿಲ್ಲ ಅಂತೇಳಿ. ಈ ರಾಮ ಮಂದಿರದ ಹೋರಾಟದಲ್ಲಿ ಎಂತೆಂಥ ಅನುಪಮವಾದಂತಹ ಅನೂಹ್ಯವಾದಂತಹ ಕಲ್ಪನೆಗಳನ್ನು ತಂದಿದ್ದಾರೆ. ಯಾಕಂದ್ರೆ ರಾಮ ಆ ರೀತಿಯಾಗಿದ್ದಂಥವನು. ರಾಮನ ತ್ಯಾಗ, ರಾಮನ ತಪಸ್ಸು, ರಾಮನ ಶ್ರದ್ಧೆ ಸಾಮಾನ್ಯರಿಂದಾನೇ, ಆ ಗುಹಾ ಶಬರಿ ಇಂಥವರಿಂದಾನೇ ತಗೋಬೇಕು. ನೋಡಿ, ಇವ್ಯಾರು ಕೊಟ್ಟು ಎಲ್ಲ ಜನ ರಾಮಾಯಣ ಓದಿರೋದಿಲ್ಲ. ಆದರೆ ರಾಮಾಯಣದ ಬಗ್ಗೆ ಭಾವನೆ, ರಾಮನ ಬಗ್ಗೆ ಶ್ರದ್ಧೆ, ರಾಮನ ಬಗ್ಗೆ ಭಕ್ತಿ ಅತ್ಯದ್ಭುತವಾದದ್ದು. ಮತ್ತು ಶಿಲಾನ್ಯಾಸ ಹೇಗಾಯಿತು? ಶಿಲಾನ್ಯಾಸವನ್ನು ಮಾಡಿದವರು ಕಾಮೇಶ್ವರ ಚಾಪಲ್ ಅಂತೇಳಿ. ಒಬ್ಬ ಹರಿಜನ ಬಂಧುವಿನಿಂದ ಮೊದಲ ಶಿಲೆಯನ್ನು ಇಡಿಸಲಾಯಿತು ಅದಕ್ಕೆ. ಇಲ್ಲಿಂದ ನಮ್ಮ ಬೇಲಿಮಠ ಸ್ವಾಮಿಗಳು ಹೋಗಿದ್ರು ಅಲ್ಲಿಗೆ ಶಿಲಾನ್ಯಾಸಕ್ಕೆ. ನೋಡಿ, ಹೀಗೆ ಅದೆಲ್ಲ ಇದ್ದು ಕಣಕಣದಲ್ಲೂ ರಾಮ ಇದ್ದಾನೆ ಅಂತ ತಿಳಿದಿದ್ದು ಕೂಡ ಕಾಂಗ್ರೆಸ್ನವರು 24 ಜನ ದುಷ್ಟ ಅಡ್ವೊಕೇಟ್ಗಳನ್ನು ಇಟ್ಟು ರಾಮ ಮಂದಿರ ಆಗಬಾರ್ದು, ಅದರ ಪರವಾಗಿ ಇದು ಬರಬಾರ್ದು, ನಿರ್ಣಯ ಬರಬಾರ್ದು ಅಂತ ಮಾಡಿದ್ರಲ್ಲ. ಎಂಥ ಜನ ಇದೇವ್ರಿ ನಮ್ಮ ದೇಶದಲ್ಲಿ. ಅಲ್ಲ, ರಾಮ ಎಲ್ಲಿರ್ತಾನೆ ಅಲ್ಲಿ ರಾವಣನ ಇರಬೇಕಲ್ಲ. ಇದ್ದೀವಿ ನಾವು, ದೇವತೆಗಳು ಇದ್ದೀವಿ. 89ರ ಕಾರ್ ಸೇವೆ ಅತ್ಯಂತ ವಿಲಕ್ಷಣವಾದಂಥ ಒಂದು ಜನಾಂಗ ನಾವು ಹಿಂದೂಗಳಲ್ಲಿ. 89ರ ಕಾರ್ ಸೇವೆ ಅತ್ಯಂತ ಅದ್ಭುತವಾಗಿ ನೆರವೇರಿತು. ಆ ಒಂದು ಕ್ಷಣ ಹೇಗಿತ್ತು ಅಂತ ಹೇಳಿದ್ರೆ ಏನಾಗ್ತದೆ ಗೊತ್ತಿಲ್ಲ. 1989 ಇದ್ದದ್ದು ರಾಜೀವ್ ಗಾಂಧಿ ಪ್ರಧಾನಿ. ನೋಡಿ, ಆ ಇಡೀ ದೇಶ ಸಮಾಜ ಒಂದೇ ದಿಕ್ಕಿನಲ್ಲಿ ಯೋಚನೆ ಮಾಡಿದರೆ, ಒಂದೇ ಚಿಂತನೆ ಮಾಡಿದರೆ, ಆ ಚಿಂತನೆ ಎಲ್ಲ ಕಡೆಯಲ್ಲಿ ವಿಶ್ವವ್ಯಾಪಿ ಆಗುತ್ತೆ. ಅದರದ್ದೇ ಒಂದು ದೊಡ್ಡ ಮನಸ್ಸು ನಿರ್ಮಾಣವಾಗ್ತದೆ. ಅದು ಹೇಗೋ ಆ ಚೈತನ್ಯ ಕೆಲಸ ಮಾಡಿಸ್ತದೆ. 89 ನವೆಂಬರ್ 8ನೇ ತಾರೀಕು ಬಂತು. ಏನು ಬಂತು ಅಂತ ಹೇಳಿದ್ರೆ, ಆ ಸರ್ವೆ ನಂಬರು ಅದು ಇದ್ದು ಅಲ್ಲಿ ಇಲ್ಲಿ ಇತ್ಯಾದಿ ಎಲ್ಲವೂ ಕೂಡ. ನಾವು ಶಿಲಾನ್ಯಾಸ ಮಾಡೋದು ಇಲ್ಲಿ ಸಿಂಹದ್ವಾರ, ಅಂದರೆ ದೇವಸ್ಥಾನದ ಹೊರಭಾಗದಲ್ಲಿ ಸಿಂಹದ್ವಾರ ಇರುತ್ತಲ್ಲ ಅಲ್ಲಿ. ಕೊನೆಗೆ ಅದೆಲ್ಲ ಸರ್ವೆ ಮಾಡಿ ಹೇಳಿದ್ರು, ಎಲ್ಲಿ ಇವರು ಶಿಲಾನ್ಯಾಸ ಮಾಡ್ತಾರೋ ಅದು ವಿವಾದಿತ ಸ್ಥಾನದಿಂದ ಹೊರಗಡೆ ಇದೆ. ಅದ್ಭುತವಾಗಿ ಕಾರ್ಯಕ್ರಮ ನಡೆಯಿತು. ಇವೆಲ್ಲಕ್ಕೂ ಕೂಡ ಸ್ವತಃ ಅಶೋಕ್ ಜಿಯವರು ಪ್ರತ್ಯಕ್ಷ ನಿಂತಿರೋದು, ಎಲ್ಲಿಯೋ ಒಂದು ಕಡೆಯಲ್ಲೇ ಅಲ್ಲ, ಪ್ರತ್ಯಕ್ಷವಾಗಿ ನಿಂತುಕೊಂಡು ಅವರು 89ರ ಶಿಲಾನ್ಯಾಸವನ್ನು ಯಶಸ್ವಿ ಮಾಡಿದ್ರು. ಅದಾದ ನಂತರದ್ದು ಅತ್ಯಂತ ಕಠೋರವಾದ, ಅತ್ಯಂತ ಹೋರಾಟಮಯವಾಗಿರುವಂಥದ್ದು, ಭಾಳ ಕ್ರಾಂತಿಕಾರಿಯಾಗಿ ಕಾರ್ ಸೇವಕರು ಕೆಲಸವನ್ನು ಮಾಡಿದ್ರು. ಅದು ಅಂತ ಹೇಳಿದ್ರೆ 1990ರ ಕಾರ್ ಸೇವೆ. ನಮ್ಗೆ ಗೊತ್ತಿರ್ಬೋದು, 90ರ ಕಾರ್ ಸೇವೆಯಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ರು ಅಂತ ಹೇಳಿ ಈಗಾಗಲೇ ನೀವು ಉಲ್ಲೇಖವನ್ನು ಮಾಡಿದ್ದೀವಿ, ನಾವು ಮಾಡಿದ್ದೀವಿ. ಇಷ್ಟು ಕೆಟ್ಟದಾಗ ನಡ್ಕೊಂಡ್ರು ಅಂತ ಹೇಳಿದ್ರೆ 90ರಲ್ಲಿ ಅಮಾನವೀಯ ಅನ್ಲಿಕ್ಕಿಂತ ಇನ್ನೂ ಯಾವ್ದಾದ್ರು ಒಂದು ಬಲವಾದ ಶಬ್ದ ಹಾಕಬೇಕು, ಅಷ್ಟು ಕೆಟ್ಟದಾಗ ನಡ್ಕೊಂಡ್ರು. ಆ ಸಮಯದಲ್ಲಿ ಅಶೋಕ್ ಜಿ ಅವರ ನೇತೃತ್ವವನ್ನು ನಾವು ಕಾಣಬೇಕು. ದುಷ್ಟತನದ ಪರಮಾವಧಿ ನಮ್ಮ ಜನರೇ, ಅದರಲ್ಲೂ ಆ ಉತ್ತರ ಪ್ರದೇಶದ ಮಂತ್ರಿಗಳು ಏನು ವಿಚಿತ್ರವಾದ ವ್ಯಕ್ತಿಗಳು. ಪಾಯಿಂಟ್ ಬ್ಲಾಂಕ್ ರೇಂಜ್ನಲ್ಲಿ ಹೊಡೆದ್ರು ಕಾರಸೇವಕರನ್ನ. ಆ ಚಿತ್ರಗಳಿದ್ದಾವೆ, ಇವತ್ತಿಗೂ ಸಿಗ್ತದೆ. ಹೀಗೆ ತಲೆ ಎಲ್ಲ ಛಿದ್ರ ಆಗಿರುವಂಥದ್ದು, ಶರೀರ ಛಿದ್ರ ಆಗಿರುವಂಥದ್ದು, ಎಷ್ಟು ಜನರನ್ನು ಕೊಂದರು, ಯಾವ ಟ್ರಕ್ಕಲ್ಲಿ ತುಂಬ್ಕೊಂಡೋದ್ರು, ಎಲ್ಲ ಎಸೆದ್ರು, ಯಾವುದರ ಪತ್ತೆಯೂ ಇಲ್ಲ. ಇವತ್ತೇನು ಭವ್ಯ ಮಂದಿರವನ್ನು ನೋಡ್ತಾ ಇದ್ದೀವಿ, ಆ ಮಂದಿರದ ಅಡಿಗಲ್ಲು ಇವೆಲ್ಲವೂ ಕೂಡ, ಆ ಮಂದಿರದ ತಳಪಾಯ ಎಲ್ಲ ಹೋರಾಟಗಳು ಕೂಡ. ಆ ಭವ್ಯವಾದ ಮಂದಿರ ಏಕಾಏಕಾಗಿ ಬರಲಿಲ್ಲವಲ್ಲ.
ಇವರೆಲ್ಲರ ತ್ಯಾಗ, ಬಲಿದಾನ, ಇವರೆಲ್ಲರ ರಕ್ತದ ಪ್ರವಾಹ ಹೊಳೆಯ ಹರಿದಿದೆ. ಆ ಸಮಯದಲ್ಲಿ ಆ ದಿವಸ ಅವನು ಯಾವ ಕಡೆಯಿಂದಲೂ ಹೋಗಬಾರ್ದು ಅಂತೇಳಿ ಎಲ್ಲ ಕಡೆಯಲ್ಲಿ ಹೈವೇಗಳನ್ನೆಲ್ಲ ಅಗದು, ಬೇಲಿ ಹಾಕಿ, ಮುಳ್ಳು ತಂತಿಗಳನ್ನು ಕಟ್ಟಿ, ಕರೆಂಟ್ ಹಾಯಿಸಿ, ನೀರು ತುಂಬಿಸಿ, ಆದರೆ ಅದು ಏನೇನೋ ಥರ ಯಾತನೆಗಳನ್ನು ಕೊಡಬಹುದು ಅಷ್ಟನ್ನು ಮಾಡಿದ ನಮ್ಮ ಮನುಷ್ಯ ಅಲ್ವಾ. ಅಹಿಂದುಗಳು ಏನು ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರಲ್ಲ ಅದಕ್ಕಿಂತ ಹೆಚ್ಚು ದಬ್ಬಾಳಿಕೆ ಮಾಡಿಬಿಟ್ಟು ಅದು 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 ಬಹಳ ವೇದನೆ ಹೇಳಬೇಕಾದಂಥ ಮಾತು. ಅದು ಬಹಳ ವೇದನೆ ಆಗಿರೋ. ಬರೀ ಹಿಂದೂಗಳಷ್ಟೇ ಇಲ್ಲ, ಸೋಕಾಲ್ಡ್ ಹಿಂದೂಗಳೇ ಮಾಡಿತ್ತು. ಆ 90ರ ಕಾರ್ ಸೇವೆಯಲ್ಲಿ ಎಲ್ಲರ ಸೂತ್ರಧಾರಿ ಅಶೋಕ್ಜಿ ಅವರು. ಆ ದಿವಸ ಬೆಳಿಗ್ಗೆ 45-50 ಸಾವಿರ ಕಾರ್ ಸೇವಕರ ನಡುವೆ ಅಶೋಕ್ಜಿ ಅಯೋಧ್ಯೆಯಲ್ಲಿ ಪ್ರತ್ಯಕ್ಷ ಆದರು. ಯೋಚನೆ ಮಾಡಿ ಹೇಗೆ ಹೋಗಿರ್ಬೋದು ಅಂತೇಳಿ. ಆದರೆ ಇಂಥ ದುಷ್ಟತನ ಮಾಡಿದ್ರು ಅಂದರೆ ಅಶೋಕ್ಜಿ ಅವ್ರಿಗೂ ಹೊಡೆದ್ರು ಲಾಟಿನಲ್ಲಿ. ಅವರ ಇಲ್ಲಿಂದ ರಕ್ತ ಸುರಿತು. ರಕ್ತ ಸುರಿದು ಅದನ್ನ ನಮ್ಮೊಬ್ಬ ಕಾರಸೇವಕ ವಿಧಾನ ಕೊಡೋದಿಲ್ಲ, ಸೋಮೇಶ್ ಅಂತೇಳಿ ಅವನು ಇಟ್ಕೊಂಡ. ಅಂದರೆ ಯಾವ ರೀತಿಯ ಒಂದು ದುಷ್ಟತನದ ಪರಮಾವಧಿ ತುದಿ. ಅಶೋಕ್ಜಿ ಅವರಿಗೆ ಲಾಟಿಯಲ್ಲಿ ಹೊಡೆದು ರಕ್ತ ಸುರಿಯಿತು. ಅಶೋಕ್ಜಿ ಬದಲೇ ಹೇಳಿಬಿಡಿದ್ರು, ನನ್ನ ಪ್ರಾಣಕ್ಕೆ ನಾನು ಏನು ಯಾವತ್ತೂ ಕೂಡ ಬೆಲೆ ಕೊಡೋದಿಲ್ಲ ಅಂತೇಳಿ. ನಾನು ಇದಕ್ಕೋಸ್ಕರ ನಾನು ಮುಡುಪಾಗಿ ಇಟ್ಬಿಟ್ಟಿದ್ದೀನಿ ಅಂತೇಳಿ. ಆ 90ರ ಕಾರ್ ಸೇವೆ ಇದೆಯಲ್ಲ, ಆ 90ರ ಕಾರ್ ಸೇವೆ ಈ ರೀತಿಯಾಗಿ ಆಯಿತು ಅಂತ ಹೇಳಿದರೆ, ನಮ್ಮ ಎಲ್ಲ ಕಡೆಯಿಂದ ನಮ್ಮ ಕಳೆದ ಬಾರಿ ಹೇಳಿದ್ನಲ್ಲ, ಜನ ಎಲ್ಲ ವಿಲ್ ಬರೆದು ಬಂದಿಟ್ಟಿದ್ರು. ಇದನ್ನು ಹೇಳಿದ್ದೆ ನಾನು ಹಿಂದೆ. ಎಲ್ಲ ಎದ್ದಂಥವ್ರು ಎಲ್ಲರೂ ಕೂಡ ಹೊರಡ್ಬಿಡ್ತಾರೆ ಇವತ್ತಿಗೆ. ಆ 90ರ ಕಾರ ಸೇವೆಯ ಯಾವ ರೀತಿ ದುಷ್ಟಚಾರ ಮಾಡಿದ್ರೆ ಅವನಿಗೆ ಹಿಂತಿರುಗಿ ಬಂದವ್ರದ್ದು ಆಯುಷ್ಯ ಗಟ್ಟಿ ಅನ್ಕೋಬೇಕು. ಇಲ್ದಿದ್ರೆ ಎಲ್ಲಿ ಏನು ಬೇಕಾದರೂ ಆಗ್ಬೋದು. 90ರ ಕಾರ್ ಸೇವೆಯ ನಂತರ ಇಡೀ ದೇಶದಲ್ಲಿ ಒಂದು ಜಾಗೃತಿ ಆಯಿತು. ಹೇಗೆ ಮಾಡಬೇಕು, ಏನು ಮಾಡಬೇಕು. ಯಾಕೆಂದರೆ ಅಂಥ ಒಂದು ಎಂಥ ಕಾರ್ಯಕರ್ತರು ಮನೆ ಏನಾಗ್ಬೋದು ಹೇಳಿ. ಈಗ ಮನೆಯಿಂದ ಯುವಕ ಬಂದಿದ್ದಾನೆ, ಆ ಯುವಕ ಮನೆಗೆ ಬರಲಿಲ್ಲ, ನಾವೇನು ಉತ್ತರ ಕೊಡಬೇಕಲ್ಲ. ಮನೆಗೆ ಹೋಗಿ ಅವನಿದ್ದಾನೆ ಅಂತ ಹೇಳಬೇಕಾ, ಇಲ್ಲ ಅಂತ ಹೇಳಬೇಕಾ, ಈ ರೀತಿ ಏನೂ ಕೂಡ ಗೊತ್ತಾಗಲಿಲ್ಲ. ಆ ಸಮಯದಲ್ಲಿ ಬಹಳ ಚಿಂತನೆಯನ್ನು ಮಾಡಿ ಒಂದು ಮುಂದಿನ ಚಾಣಕ್ಯ ತಂತ್ರವನ್ನು, ಒಂದು ಅದ್ಭುತವಾದಂಥ ರಣನೀತಿಯನ್ನು ಮುಂದಿನ ಒಂದು 3-4 ತಿಂಗಳು ಮಾಡಲಾಯಿತು. 90ರ ಅಕ್ಟೋಬರ್ 30, ನವೆಂಬರ್ ಒಂದಾದದ್ದು. ಆದ ನಂತರ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 6 ತಿಂಗಳ ಕಾಲ ನಾವು ಹೇಗೆ ಕೆಲಸ ಮಾಡಬೇಕು. ಒಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾದ್ರೆ ಅದರ ಹಿಂದೆ ದೊಡ್ಡ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ನಾವು ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಅಂತ ಹೇಳಿದ್ರೆ ನಾವು ಎಷ್ಟು ಸಿದ್ಧತೆ ಮಾಡ್ಕೊಳ್ತೀವಿ. ಒಂದು ರೆಕಾರ್ಡಿಂಗ್ ಮಾಡಬೇಕು ಅಂದರೆ ಎಷ್ಟು ಸಿದ್ಧತೆ ಮಾಡ್ಕೊಳ್ಬೇಕು ನಾವು. ಖಂಡಿತ. ಒಂದು ಆಗ ಅಶೋಕ್ಜಿ ಅವರು ಯೋಚನೆ ಮಾಡಿದ್ರು, ಹೇಗೆ ಮಾಡಬೇಕು ಇದನ್ನು ಅಂತೇಳಿ. ಮತ್ತೆ ಇಡೀ ದೇಶವನ್ನು ಬಡಿದೆಬ್ಬಿಸಬೇಕು ಅಂತ ಹೇಳಿ ಒಂದು ಅದ್ಭುತವಾದಂಥ ಹಿಂದೂ ಜಾಗೃತ ಸಭೆಯನ್ನು ಮಾಡಲಾಗ್ತಾಯಿತ್ತು. ಆ ಜಾಗೃತ ಸಭೆ ಎಲ್ಲಿ ನಡೀತು ಅಂತ ಹೇಳಿದ್ರೆ ದೆಹಲಿಯಲ್ಲಿ ನಡೆಯಿತು. ಇದು ನಡೆದದ್ದು 1991 ಏಪ್ರಿಲ್ 4. 4 ಏಪ್ರಿಲ್ ರ್ಯಾಲಿ ಅಂತಲೇ ಪ್ರಸಿದ್ಧ. ಅದು 25 ಲಕ್ಷ ಜನ ಸೇರೋದು ಬೋಟ್ ಕ್ಲಬ್ನಲ್ಲಿ. ತುದಿಯಿಂದ ತುದಿಗೆ ಜನ. ನಿಮಗೆ ಹೇಗಿತ್ತು ಅಂದರೆ ಅದು ವರ್ಣನೆ ಮಾಡಲಿಕ್ಕಾಗಲ್ಲ. ಅದನ್ನ ಅನುಭವಿಸ್ತು ಅಂತ. ಎಲ್ಲ ಕಡೆಯಿಂದ ಜನ ಸಾವಿರ ಇಡೀ ದೇಶದ ಎಲ್ಲ ಕಡೆಯಿಂದ ಬಂದ್ರಲ್ಲಿ, ವಿಶೇಷವಾಗಿ ಉತ್ತರ ಪ್ರದೇಶದಿಂದ. ಅದೇ ಆ ಉತ್ತರ ಪ್ರದೇಶ ಅಂದರೆ ನಮ್ಮ ದೇಶದ ಪ್ರತಿನಿಧಿ. ಅದು ಪುಟ್ಟ ಭಾರತ, ಅದು ಭಾರತದ ಅಂತರಂಗ ಉತ್ತರ ಪ್ರದೇಶ ಅಂತೇಳಿ. ಇಷ್ಟು ಜನ ಬಂದರು. ಎಲ್ಲ ನಾಯಕರಿದ್ರು ಅಲ್ಲಿ, ಯಾರು ಇಲ್ಲ ಅಂತಿಲ್ಲ. ಇವತ್ತು ನಾನು ಯಾರು ಹೆಸರು ಹೇಳಿದ್ರೆ ಇವ್ರದ್ದು ಬಿಡಬೇಕಾಗುತ್ತೆ ಅಂತ. ಯಾರ್ಯಾರಿದ್ರು ಆ ಸಮಯದಲ್ಲಿ ಎಲ್ಲರೂ ಇದ್ರು. ಸಂಘದ ಎಲ್ಲ ನಾಯಕರು, ವಿಶ್ವ ಹಿಂದೂ ಪರಿಷತ್ತಿನ ನಾಯಕರು, ಭಾಜಪದ ನಾಯಕರು ಎಲ್ಲರೂ ಕೂಡ ಇಡೀ ವೇದಿಕೆಯಲ್ಲಿ. ರವೀಂದ್ರ ಜೈನ್ ಪ್ರೇರಣೆ ಕೊಡುವಂಥ ಹಾಡುಗಳು, ಭಜನೆಗಳು ನಡುವೆ ರಾಮಾಯಣಕ್ಕೆ ಧಾರಾವಾಹಿಕ ಸಂಗೀತ ಕೊಟ್ಟಂಥವ್ರು ಪ್ರತಿಯೊಬ್ಬರು ಮಾತಾಡಿದ್ರು. ಯಾರು ಮಾತಾಡಲಿಲ್ಲ ಅಂದ್ರೆ ಯಾಕೆ ಹೆಸರೇ ಹೇಳ್ತಾ ಹೋದ್ರೆ ಯಾರ್ದು ಬಿಟ್ಟು ಎಲ್ಲರೂ ಇದ್ರು. ಇಷ್ಟು ಸುರೇಶ್ ಕುಮಾರ್, ಈ ಸಂದರ್ಭದಲ್ಲಿ ಒಂದು ಸಣ್ಣ ಇಂಟರ್ವೆನ್ಷನ್ ಅಂದು, ಅವತ್ತಿನ ಪತ್ರಿಕೆಗಳು ಇದನ್ನೆಲ್ಲ ಹೇಗೆ ರಿಪೋರ್ಟ್ ಮಾಡ್ತೆ ಏನಾದರೂ ಗೊತ್ತಾಗುತ್ತಾ? ಅಂದರೆ ಸರಿಯಾದ ರೀತಿಯಲ್ಲ ಅಥವಾ ಅವರ ಸಾಮಾನ್ಯವಾದಂಥ ಒಂದು
ಧೋರಣೆ ಇದೆಯಲ್ಲ, ಪೀತ ದೃಷ್ಟಿಯಲ್ಲೇ ಮಾಡಿದ್ರು ಹ್ಮ್ ಹ್ಮ್ ಮಾಡಿದ್ರು. ಆದರೆ ಹಿಂದೂ ಸಮಾಜದ ವಾತಾವರಣ ಹೇಗಿತ್ತು ಅಂದರೆ ಅವನು ಉಲ್ಟಾ ಬರೆದ್ರು ಕೂಡ ರಾಮಜನ್ಮ ವಿಚಾರ ಅಂತ ತಗೊಂಡು ನೋಡ್ತಿದ್ರು ಜನ. ಆದರೆ ಅಲ್ಲಿ ಓದ್ತಿರೋ ಬಿಡ್ತಿರೋ ಎರಡನೇ ವಿಚಾರ, ಇಂಡಿಯಾ ಟುಡೇ ಇವರೆಲ್ಲರೂ ಎಲ್ಲ ಇದಾರಲ್ಲ, ಯಾರು ತಥಾಕಥಿತ ಇದ್ದಾರಲ್ಲ, ಎಲ್ಲರೂ ಕೂಡ ಹಾಗೆ ಬರೆದ್ರು. ಆಗ ನಿಮಗೆ ನಮ್ಗೆ ಇನ್ನೂ ಹೇಳಬೇಕು ಅಂದರೆ 90ರ ಕಾರ್ ಸೇವೆದು ಭಾಳ ಚೆನ್ನಾಗಿ ವಿಡಿಯೋ ಮಾಡಿ ಪ್ರಚಾರ ಮಾಡಿದ್ರು ಇಂಡಿಯಾ ಟುಡೇ. ವಿರೋಧವಾಗಿತ್ತು, ಅದನ್ನೇ ನೋಡಿದ್ರಲ್ಲ, ಮಾಡಿದ್ರು ಅದನ್ನ ಒಟ್ಟಿನಲ್ಲಿ. ಜನ ಅದನ್ನ ಓದಿ ಇದು ಸರಿಯಾಗಿಲ್ಲ ಅಂತ ತಿಳ್ಕೊಳ್ತಾ ಇದ್ರು. ಮತ್ತು ನೋಡಿ ವಾತಾವರಣ ಹೆಂಗಿತ್ತು ಅಂದರೆ ಅಲ್ಲಿ ಏನು ಬಂದಿದೆ ಅಲ್ಲ ರಾಮಜನ್ಮ ಪ್ರಚಾರ, ಆ ವಿಚಾರ ಹೊರಟೋಯ್ತು. ಅದು ಆ ಥರದ ಒಂದು ವಾತಾವರಣ ಬಂದ್ಬಿಟ್ಟಿತ್ತು. ಕೆಲವು ಪತ್ರಿಕೆಗಳು ಬರೆದ್ರು, ನಡುವೆ ಪರವಾಗಿ ಬರೆದ್ರು. ಆದರೆ ಉಳಿಕೆದಂತೆ ಇದೇ ರೀತಿಯಾಗಿದ್ರು. ಅವ್ರು ಒಂಥರ ಎಡೆಬಿಡಂಗಿಯ ಒಂದು ಸ್ಥಿತಿಯಲ್ಲೇ ಇದ್ದರು. 90ರಲ್ಲಿ ಒಂದು ಕರೆ ಕೊಟ್ಟರಲ್ಲಿ ಆ ಮಂಚದಿಂದ ಏನು ಅಂತ ಹೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಹಿಂದೂ ಹಿತದ ಸರ್ಕಾರ ಬರಬೇಕಂತೇಳಿ ಭಗವಂತನ ಸಂಕಲ್ಪ. ಅದೇ ರೀತಿಯಾದಂಥ ಸರ್ಕಾರ ಬಂತಲ್ಲಿ. ಕಲ್ಯಾಣ್ ಸಿಂಗ್ ದೇಶಭಕ್ತ ರಾಮಭಕ್ತ ಕಲ್ಯಾಣ ಸಿಂಗ್ ಅಂತ ಹೇಳ್ಬೇಕು. ಯಾರೂ ಕೂಡ ಮಾಡದ ತ್ಯಾಗವನ್ನು ಕಲ್ಯಾಣ ಸಿಂಗ್ ಮಾಡಿದರು. ವಿಶ್ವ ಹಿಂದೂ ಪರಿಷತ್ ಈ ಹೋರಾಟದ ಏನು ಯೋಜನೆ ಇತ್ತು, ಆ ಎಲ್ಲ ಯೋಜನೆಗಳಿಗೆ ಯಾವುದೇ ಹಿಂದೆ ಮುಂದೆ ಅಧಿಕಾರ ತನಗೆ ಸಿಗ್ತದೋ ಇಲ್ವೋ, ಮುಂದೆ ಏನಾಗುತ್ತೋ ಏನು ಯೋಚನೆ ಮಾಡಿದೆ. ನನಗೆ ಕಲ್ಯಾಣ್ ಸಿಂಗ್ ಅಂದ್ರೆ ಗುಹನ್ ಜ್ಞಾಪಕ ಬಂದ್ಬಿಡುತ್ತೆ. ಖಂಡಿತ ಸಾರಾ ಸಗಟಾಗಿ ಅವ್ರು ಹೇಳಿದ್ರು, ಕೇಂದ್ರ ಸರ್ಕಾರ ಹೇಳ್ತು ನೀನು ಮುಚ್ಚಳಿಕೆ ಬರೆದು ಕೊಡು ಅಂತ ಹೇಳಿದ್ರು. ನಾನು ಬರೆದು ಕೊಡ್ತೀನಿ, ಮೇ ಕಾರ ಸೇವಕ್ಕೆ ಊಪರ್ ಗೋಲಿ ನಹಿ ಚಲಾಯೆಂಗೆ ನಹಿ ಚಲಾಯೆಂಗೆ ನಹಿ ಚಲಾಯೆಂಗೆ. ನೋಡಿ ಎಂಥ ವ್ಯತ್ಯಾಸ. ಮುಲ್ಲಾ ಮುಲಾಯಂ ಗೋ ಕಲ್ಯಾಣ್ ಸಿಂಗ್ ಅವರು ಒಂದು ಭಾಷಣ ಮಾಡಿದ್ರು, ಪ್ರಸಿದ್ಧವಾದ ಭಾಷಣ, ಹಿಂದಿ ಭಾಷಣ. ಅದನ್ನು ಕನ್ನಡಕ್ಕೆ ಅನುವಾದನ ಮಾಡಿದ್ದೀನಿ, ನನ್ನ ಆಯ್ಕೆ ಮಂದಿರ ಅಂತ. ಹೌದಾ? ಬಹಳ ಚೆನ್ನಾಗಿದೆ. ನಮಗೆ ಮುಖ್ಯಮಂತ್ರಿ ಪದವಿ ಬೇಕೋ ಅಥವಾ ಮಂದಿರ ಬೇಕು ಅಂತ ಹೇಳಿದ್ರೆ ನನ್ನ ಆಯ್ಕೆ ಮಂದಿರ ಅಂತ ಹೇಳ್ತಾರೆ. ಬಹಳ ಪ್ರಚಾರ ಆಗೋಯ್ತು ಆ ಭಾಷಣ. ಪುತ್ಕೊಂಡ ಚಿಕ್ಕದಾಗಿ ವ್ಯಕ್ತಿಗಳಿರ್ತಾರೆ. ಅದ್ಭುತವಾಗಿ ಆಯಿತು. ಈಗ 91ರ ರ್ಯಾಲಿಯ ನೇತೃತ್ವವನ್ನು ವಹಿಸಿದಂಥವ್ರು ಅಶೋಕ್ಜಿ ಅವರು. ಅಷ್ಟು ಜನ ಬರಬೇಕು ಮತ್ತು ಒಂದು ಸಣ್ಣ ಗಲಾಟೆ ಗದ್ದಲ ಇತ್ಯಾದಿ ಯಾವುದೂ ಕೂಡ ಏನು ಇಲ್ಲದೆ ಅತ್ಯಂತ ಅದ್ಭುತವಾಗಿ ಆ ಒಂದು ರ್ಯಾಲಿ ನಡೆಯಿತು. ಒಂದು ಸುರೇಶ್ ಕುಮಾರ್, ನಮ್ಮ ಜನಗಳಲ್ಲಿ ಎಷ್ಟೇ ಕೋಟಿ ಇದ್ರೂ ಕೂಡ ಸರಿಯಾದ ನಾಯಕ, ಆ ಅಂತಃಸತ್ವ ಇದ್ದು ನಾಯಕತ್ವ ಗುಣಗಳನ್ನು ತೋರಿಸಿದ್ದೆ ಆದರೆ ಎಲ್ಲರೂ ತುಂಬ ಸೌಮ್ಯವಾಗಿ ಅವರನ್ನು ಅನುಸರಿಸ್ತಾರೆ. ಖಂಡಿತ ಈಗ ನೋಡ್ತಾ ಇದೀವಲ್ಲ, ಈಗ ವರ್ತಮಾನದಲ್ಲಿ ಕಾಣ್ತಾ ಇದೀವಲ್ಲ ನಾವು. ನೀವು ಅಶೋಕ್ ಸಿಂಗ್ ಬಗ್ಗೆ ಹೇಳುವಾಗ ಹಾಗೆ ಅನಿಸುತ್ತೆ. ಅವರ ಒಂದು ಅಂತಃಶಕ್ತಿ ಏನಿರುತ್ತೆ, ಆ ಮಹಾಸತ್ವ, ಅದು ಎಲ್ಲರೂ ಸುಮ್ಮನೆ ಅವರನ್ನ ಹಿಂದೆ ಹೋಗೋ ಹಾಗೆ, ಅವ್ರ ಹಿಂದೆ ಹೋಗೋ ಹಾಗೆ ಮಾಡುತ್ತೆ ನೋಡಿ. ಇಡೀ ಅದ್ಭುತವಾದಂಥ ಅಂತ ಪ್ರಯತ್ನ. ಹೇಗೆ ಭಗೀರಥ ಗಂಗೆಯನ್ನ ಧರೆಗಿಳಿಸಿದಾಗ ಗಂಗೆ ಅವನಿಂದ ಹೋಗ್ತಾಳೆ, ಆ ರೀತಿಯಾಗಿ ಅಶೋಕ್ ಜಿಯವರಿಂದ ಸಂತರು ಬಂದರು. ಭಾಗೀರಥಿ ಆಗ್ತಾಳೆ. ನಿಜಕ್ಕೂ ಕೂಡ ಪ್ರತಿಯೊಬ್ಬರು ಸಂತರು ಕೂಡ ಯಾವ ರೀತಿಯಾಗಿ ಅವರು ಇದ್ರು ಅಂತ ಹೇಳಿದ್ರೆ ಅದ್ಭುತ. ಕಂಚಿ ಸ್ವಾಮಿಗಳು, ಶೃಂಗೇರಿ ಸ್ವಾಮಿಗಳು. ಶೃಂಗೇರಿಯಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ದಕ್ಷಿಣ ಭಾರತದ ಮೀಟಿಂಗ್ ಆಯ್ತು, ರಾಜ್ಯಗಳ. ಸ್ವತಃ ಜಗದ್ಗುರು ಶ್ರೀಗಳು, ಇವಾಗ ಈಗಿನ ಹಿರಿಯರು, ಮಹಾಸನ್ನಿಧಾನ, ಅವರು ಬಂದು ಮಾರ್ಗದರ್ಶನ ಮಾಡಿದ್ರು ನಮ್ಮಲ್ಲಿ. ಅಶೋಕ್ ಜಿ ಅವ್ರಿಗೆ ಇಂಥ ಒಂದು ಗೌರವ ಸಿಕ್ತು ಶೃಂಗೇರಿಯಲ್ಲಿ ಅಂತ ಹೇಳಿದ್ರೆ ಅದ್ಭುತ. ಅದು ಅವರ ಜಗದ್ಗುರುಗಳೇ ಅವ್ರನ್ನೆಲ್ಲ ಅಲ್ಲ, ಜಗದ್ಗುರು ನಮ್ಮ ಇದು ಪ್ರಾಂತ ಇದು ದಕ್ಷಿಣ ಭಾರತದ ಬೈಠಕ್ಕೆ ಬಂದು ಆಶೀರ್ವಾದ ಮಾಡಿದ್ರು. ಧರ್ಮ ಸಂರಕ್ಷಣೆಯ ಮುಖ್ಯ ಕಾರ್ಯ, ಧರ್ಮ ಸಂರಕ್ಷಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳಿದ್ರು ಅವತ್ತಿನ ದಿವಸ. ಅವ್ರು ಮಾತಾಡಿದ ಇನ್ನೂ ಇದೆ ನೆನಪಿದೆ ನನಗೆ. ಹೀಗೆ ಎಲ್ಲ ಸಂತರ ಆಶ್ಚರ್ಯ, ಆಶೀರ್ವಾದ, ದೇವರಾಮ ಬಾಬಾ ಕಳೆದ ಬಾರಿ ಹೇಳಿದ್ದೆ ನಾನು, ಅವರ ಆಶೀರ್ವಾದ ಮತ್ತು ಎಲ್ಲರಲ್ಲಿಯೂ ಕೂಡ ಎಲ್ಲರನ್ನು ಹೋಗಿ ಸಂಪರ್ಕ ಮಾಡ್ತಿದ್ರು ಅಶೋಕ್ ಜಿ. ಎಲ್ಲಿಂದ ಎಲ್ಲಿಗೆ ಸಂಪರ್ಕ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಅವರು ಸಂತರ ಸಂಪರ್ಕವನ್ನು ಮಾಡ್ತಾಯಿದ್ರು. ಎಲ್ಲ ಪಂಥಕ್ಕೆ ಸಂಬಂಧಪಟ್ಟವ್ರನ್ನ ಇರ್ತಾ ಇದ್ರು, ಎಲ್ಲ ಪಂಗಡಗಳಿಗೆ ಸಂಬಂಧಪಟ್ಟವ್ರು ನೋಡ್ತಾ ಇದ್ರು. ಹಾಗೆ ಅದು ಆ ರೀತಿಯಾಗಿ ಅವರು ನೋಡಿದಂತಹ ಸಂತರಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಬೇಕಾದ್ರು ಅಂತ ಹೇಳಿದ್ರೆ ಪುಟ್ಟಪರ್ತಿಯ ಸಾಯಿಬಾಬಾ. ಸಾಮಾನ್ಯವಾಗಿ ಸಾಯಿಬಾಬಾ ಅಂತ ಹೇಳಿದ್ರೆ ಮಹಾನ್ ಸಂತರು ಮತ್ತು ಪವಾಡಗಳ ಚಕ್ರವರ್ತಿ ಅವರು. ಅವರ ಸಿದ್ಧಿಯಿಂದ ಅದವರು ಮಾಡ್ತಿದ್ರು.
ಆದರೆ ಅಶೋಕ್ ಜಿ ಅವರು ಒಂದು ಮಾಡಿದೊಂದು ಅದ್ಭುತವಾದ ಪವಾಡ ಅಂತ ಹೇಳಿದ್ರೆ ಪವಾಡಗಳ ಚಕ್ರವರ್ತಿಯೇ ಇವರ ಪವಾಡಕ್ಕೆ ಒಳಗಾದ್ದು. ಉತ್ಪ್ರೇಕ್ಷೆ ಅಂತ ಹೇಳ್ತಿಲ್ಲ ನಾನು ಈ ಮಾತನ್ನ. ಸಾಮಾನ್ಯವಾಗಿ ನಾವು ಪುಟ್ಟಭರ್ತಿ ಅವರ ಚಿತ್ರಗಳಲ್ಲಿ ಎಲ್ಲ ನೋಡ್ತೀವಿ ನಾವು. ಸರ್ವಧರ್ಮದ ಚಿತ್ರಗಳು ಇತ್ಯಾದಿ ಎಲ್ಲವೂ ಕೂಡ ನಾನೇನು ಇವನು ಗಮನಿಸಿರ್ಬೋದು. ಅವರು ಸರ್ವಧರ್ಮ ಸಮನ್ವಯ ಇತ್ಯಾದಿ ಎಲ್ಲವೂ ಕೂಡ ಅವ್ರ ಮಾತುಗಳಲ್ಲೂ ಕೂಡ ಎಲ್ಲಿಯೂ ಕೂಡ ಈ ರೀತಿಯಾದ ಬಹಳ ಉದ್ರೇಕವಾದಂಥ ಮಾತುಗಳಾಗಲಿ ಅಥವಾ ಉದ್ವೇಗಗೊಳಿಸುವಂಥದ್ದು ಯಾವುದೂ ಇಲ್ಲ. ಪ್ರಶಾಂತಿ, ಅವರ ಆಶ್ರಮದ ಹೆಸರು ಪ್ರಶಾಂತಿನೇ, ಅವ್ರ ಮಾತು ಹಾಗೆ ಪ್ರಶಾಂತಿ. ಆದರೆ ಅವರು ಯಾವ ರೀತಿಯಾಗಿ ಅದೇನು ಗೊತ್ತಿಲ್ಲ, ದೈವಲೀಲೆ, ಆ ಸಂತ ಶಕ್ತಿ. ಅಶೋಕ್ಜಿಯವರು ಹೇಳ್ತಿದ್ರು, ಸಂತ ಶಕ್ತಿ ನಮಗೆ ಜೀವಾಳ, ಸಂತರ ಆಶೀರ್ವಾದ ನಮಗೆ ಸದಾಕಾಲ ಇರುವಂಥದ್ದೇ ನಮ್ಮ ಶ್ರೀರಕ್ಷೆ. ಈ ದೇಶದ ಮಣ್ಣಿನ ಗುಣ ಸಂತರನ್ನ ಶ್ರದ್ಧೆಯಿಂದ ಗೌರವದಿಂದ ಕಾಣುವಂಥದ್ದು. ಆ ಸಂತರ ಬಗ್ಗೆ ಅಂಥ ಅಸೀಮವಾದ ಶ್ರದ್ಧೆ. ಒಮ್ಮೆ ನಾವು ಮೈಸೂರಲ್ಲಿ ಹೋಗ್ತಿದ್ವಿ, ಸ್ವಾಮಿನಾರಾಯಣ ಪಂಥದವರು ಸನ್ಯಾಸಿಗಳು ವಿದ್ಯಾರ್ಥಿಗಳಾಗಿ ಬಂದಿದ್ದಾರೆ ಮೈಸೂರಿಗೆ. ಕಾರಲ್ಲಿ ಹೋಗ್ತಾ ಇದೀವಿ, ರುಕೋ 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 ಅಂದರು. ಕಾರ್ ನಿಲ್ಲಿಸಿದ್ರೆ ತಕ್ಷಣ ಇಳಿದು ಆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೂ ಅಷ್ಟೇ ಅಶೋಕ್ ಜಿ ಬಗ್ಗೆ ಅಶೋಕ್ ಜಿ ಅಂತೇಳಿ ಬಂದು ಏನು ಅವರು ಬಹಳ ದೃಶ್ಯ ನೋಡಬೇಕಾಗಿತ್ತು. ಅಂದರೆ ಅಂಥ ಶ್ರದ್ಧೆ, ಸಂತರಿಗೂ ಅಷ್ಟೇ ಸಂತ ಪ್ರೀತಿ. ಇವರು ಪುಟ್ಟಭರ್ತಿ ಸಾಯಿಬಾಬಾ ಅವರ ಹೃದಯ ಮಂದಿರದಲ್ಲಿ ಇವರು ವಿರಾಜಮಾನರಾಗ್ಬಿಟ್ರು. ಏನು ಅವರೇ ಕರೆಸ್ಕೊಳ್ತಿದ್ರು, ಏನು ಮಾಡ್ತಿದ್ರು, ಏನು ಶಕ್ತಿ ಕೊಡ್ತಿದ್ರೋ ಗೊತ್ತಿಲ್ಲ. ತಿಂಗಳಿಗೆ 3-4 ಸಲ ಬರ್ತಿದ್ರು ಬೆಂಗಳೂರು. ದೇಶದ ಯಾವುದೇ ಮೂಲೆಯಲ್ಲಿದ್ರು ಇಲ್ಲಿ ರಾತ್ರಿ ಬರೋರು. ಎಷ್ಟೊತ್ತಿಗೆ 7-8-9 ಗಂಟೆಗೆ ಬರೋರು. ಕೆಲವು ಸಲ ರಾತ್ರಿಯೇ ಹೋಗೋರು. ಎಷ್ಟೊತ್ತಿಗೆ 10 ಗಂಟೆಗೆ ಹೋಗಿ ಅಲ್ಲಿ ತಲುಪಿ ಒಂದು ಏನೋ ಮಾತುಕತೆ ಆಗ್ತಿರ್ತಿಲ್ಲ, ಮತ್ತು ವಾಪಸ್ ಮಧ್ಯಾಹ್ನ ಬಂದು ಇಲ್ಲಿ ನೋಡೋರು. ಈ ಥರ ಅವರು ಮಾತ್ರ ಅಲ್ಲ, ಇಡೀ ಸಂಘ ಪರಿವಾರದ ಎಲ್ಲ ಪ್ರಮುಖರನ್ನ ಅವ್ರ ಹತ್ರ ಕರ್ಕೊಂಡು ಹೋದ್ರು. ಆದರೆ ಅವರು ಏನು ಮಾತುಕತೆ ಇತ್ತು ಅದು ನಿಗೂಢ, ಅದು ರಹಸ್ಯವಾಗಿ ಇದೆ. ಅಂದರೆ ಅಂಥವರಲ್ಲಿಯೂ ಕೂಡ ಇವರು ಇಂಥ ಒಂದು ಸಂಬಂಧವನ್ನು ಅವರು ಇಟ್ಕೊಂಡಿದ್ರು. ಇನ್ನೇನು ರಹಸ್ಯದ ಮಾತುಕತೆ ಅಂದರೆ ದೇಶ ಧರ್ಮದ ಬಿಟ್ಟು ಇನ್ನೇನು ರಹಸ್ಯದ ಮಾತುಕತೆ ಅವ್ರಿಗಿನ್ನೇನಿದೆ, ಸಂತರಿಗಾಗಲಿ ಇವ್ರಿಗಾಗಲಿ ಅದು ಬಿಟ್ಟು ಇನ್ನೇನಾಗಿದೆ. ಅದೇ ಬಹಳ ಮುಖ್ಯವಾಗಿ ಇರುವಂಥದ್ದು. ಮತ್ತು ಇವ್ರ ಜೊತೆಯಲ್ಲೇ ಇನ್ನೊಂದು ಹೆಸರು ನೆನಪಿಸ್ಕೊಳ್ತೀನಿ ಅಷ್ಟೇ. ಇವತ್ತಿನ ದಿವಸ ಅವರು ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ನ ಕಾರ್ಯದರ್ಶಿ ಆಗಿದ್ದಾರೆ, ಚಂಪತ್ ರಾಯ್ ಅಂತೇಳಿ, ಮಾನನೀಯ ಚಂಪತ್ ರಾಯ್. ಅವರು ಇವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸವನ್ನು ಮಾಡಿದಂಥವ್ರು. ಯಾವಾಗ 92ರ ಒಂದು ಡಾಂಚಾ ಕೆಳಗೆ ಬಿದ್ದೋಯ್ತೋ ವಿಶ್ವ ಪರಿಷತ್ತಿನ ಮೇಲೆ ಬ್ಯಾನ್ ಮಾಡಿದ್ರು. ಡಿಸೆಂಬರ್ 10ನೇ ತಾರೀಕು ಸಂಜೆ ಬ್ಯಾನ್ ಆಯಿತು ವಿಶ್ವ ಪರಿಷತ್ತಿನ ಮೇಲೆ. ಸರಿ, ಬ್ಯಾನ್ ಆದಮೇಲೆ ಮತ್ತೆ ಕೆಲಸ ಮುಂದುವರಿಸಲೇಬೇಕು. ಹೇಗೆ ಮುಂದುವರಿಸಬೇಕು ಏನು ಇತ್ಯಾದಿ ಎಲ್ಲವೂ ಕೂಡ ಅಂದರೆ ನಾವು ಪಬ್ಲಿಕ್ಕಲ್ಲಿ ಏನು ಕೆಲಸ ಏನೂ ಇಲ್ಲ, ನಿಷೇಧನೇ, ಸಂಘವನ್ನು ನಿಷೇಧ. ಆದರೆ ಎಮರ್ಜೆನ್ಸಿ ಅಥವಾ 48ರ ನಿಷೇಧ ಅಷ್ಟೇನೋ ಅಷ್ಟು ತೀವ್ರವಾಗಿರಲಿಲ್ಲ, ಆದರೆ ನಿಷೇಧ ಆಯಿತು. ಇದೇ ನಮ್ಮ ಧರ್ಮಶ್ರೀಗೆ ಬಂದು ಪೊಲೀಸರು ಬೀಗ ಜಡ್ದೋದ್ರು. ಇದವ್ರನ್ನೆಲ್ಲ ಹೊರಗೆ ಬಂದು ಹೇಳಿ ಬೀಗ ಹಾಕಿ ಹೋದ್ರು. ಸಂಗತಿ ಕಾರ್ಯಾಲಯಕ್ಕೂ ಬೀಗ ಹಾಕಿದ್ರು ಅಂತ ಬ್ಯಾನ್ ಅಂತೂ ಆಯಿತು. ಸರಿ, ಬ್ಯಾನ್ ಆದಮೇಲೆ ಸಂಘಟನೆ ಹೇಗೆ ಮುಂದುವರಿಸಬೇಕು, ಸಂಘಟನೆ ತೊಗೊಂಡು ಹೋಗ್ಬೇಕಲ್ಲ, ಎಲ್ಲವೂ ಬೇಕಲ್ಲ ಸಂಘಟನೆ ಅಂತ ಹೇಳಿದ್ರೆ. ಸ್ಫೂರ್ತಿ, ಉತ್ಸಾಹ, ಪ್ರೇರಣೆ ಎಲ್ಲರ ಜೊತೆಯಲ್ಲಿ ತಕ್ಕಮಟ್ಟಿಗಾದರೂ ಕೂಡ ಸಂಘಟನೆ ನಡೀಲಿಕ್ಕೆ ಬೇಕಾಗುವಷ್ಟು ಒಂದು ಆರ್ಥಿಕ ವ್ಯವಸ್ಥೆ ಇರಬೇಕಲ್ಲ. ಹೌದು, ಒಂದು ಇರ್ಲಿಕ್ಕೆ ಒಂದು ಸೂರು, ಸ್ವಲ್ಪ ಆಹಾರ, ಸ್ವಲ್ಪ ಇದು ಇತ್ಯಾದಿ ಇವೆಲ್ಲವೂ ಕೂಡ. ಆ ಸಮಯದಲ್ಲಿ ನಮ್ಮ ಬೈಠಕ್ಗಳು ಇತ್ಯಾದಿಯಲ್ಲೂ ಕೂಡ ಆಗ್ತಾ ಇತ್ತು. ಬೇರೆ ಬೇರೆ ಕಡೆಗಳು ಬೇರೆ ರೀತಿಯಲ್ಲಿ ಮಾಡ್ತಿದ್ವಿ. ಹಾಗೂ ಒಂದು ಬೈಠಕ್ನಲ್ಲಿ ಬಹಳ ಅಶೋಕ್ ಜಿಯವರ ಹತ್ತಿರದ ಒಡನಾಟ ಬಂದಂಥ ಒಂದು ಸಂದರ್ಭ ಹೇಳ್ತಿರೋಂಥ ವಿಚಾರ, ಹಣ ಸಂಗ್ರಹ ಮಾಡಬೇಕು ಅಂತ ವಿಚಾರ ಬಂತು. ಆ ಸಮಯದಲ್ಲಿ ಯಾರು ಹಣ ಕೊಡ್ತಾರೆ ನಮಗೆ? ಬ್ಯಾನ್ ಆಗಿದೆ ದೇಶದಲ್ಲಿ. ಈ ಪತ್ರಿಕೆಯವರು ಎಡೆಬಿಡಂಗಿ ಪ್ರಚಾರ ಮಾಡಿದ್ದಾರೆ. ಅಯ್ಯೋ, ವಿರುದ್ಧ. ಈ ಸಮಯದಲ್ಲಿ ಹೇಗೆ ಅಂತೇಳಿ ಆಗ ನಮ್ಮ ಬಾಬುರಾವ್ ದೇಸಾಯಿ ಇದ್ರು, ಅವ್ರನ್ನೂ ಸ್ಮರಣೆ ಮಾಡ್ಕೊಳ್ಬೇಕು. ನಾನು ಬಾಬುರಾಯರ ಜೊತೆಯಲ್ಲಿ ಮಾತನಾಡಿ, ಬಾಬುರಾಯರೇ ನಾವು ಪರ್ಸ್ ಪ್ರೆಸೆಂಟೇಷನ್ ಮಾಡ್ಬೋದು, ಹಮ್ಮಿಣಿ ಸಮರ್ಪಣೆ ಅಂತಾರಲ್ಲ, ನಿಧಿ ಸಮರ್ಪಣೆ ಅಂತೇಳಿ. ಅವರು ಭಾಳ ಪ್ರೇರಣೆ ಕೊಡೋರು ಬಾಬುರಾಯರು, ಬಾಬುರಾವ್ ದೇಸಾಯಿ. ಸರಿ ಕೇಳೋಣ ಅಂತ ಹೇಳಿದ್ರು. ಅಶೋಕ್ ಜಿ ಅವ್ರ ಹತ್ರ ಮಾತಾಡಿದಾಗ ಅವ್ರು ಒಪ್ಪಿದ್ರು. ಆದರೆ ಉಳಿದವರೆಲ್ಲ ವಿರೋಧ ಮಾಡಿದ್ರು ನಮ್ಮಲ್ಲಿ. ನಮ್ಮ ಕಾರ್ಯಕರ್ತರೇ ಅಂದರೆ ಭಯ ಆಗ್ಬಿಡ್ತೋ ಇಲ್ವೋ, ನಾವು ತೊಗೊಂಡು ಏನಾಗುತ್ತೆ ಏನೋ ಅಂತೇಳಿ.
ರೀ ಅವಾಗ ನಾನು ಹೇಳಿದಾಗಿರೆ ನಾನು ಎಲ್ಲೆಲ್ಲಿ ಪ್ರವಾಸ ಮಾಡ್ತೀನಿ, ನಾನು ರಾಜ್ಯ ಸಹಕಾರ ದರ್ಶಿ ಅವಾಗ ಬೇರೆ ಬೇರೆ ಕಡೆಯಿಂದ ನಾನು ಓಡಾಡೋ ಜಾಗ ನಾವು ಪ್ರಯತ್ನ ಮಾಡೋ ಬಾಬುರಾಯರೇ ನೀವು ಸ್ವಲ್ಪ ನನಗೆ ನೀವು ಆಶೀರ್ವಾದ ಬೆಂಬಲ ಕೊಡಬೇಕು ಅಂತ ಕೇಳಿದ್ರೆ ಆಯಿತು ಅಂತ ಹೇಳಿದ್ರು. ಆಗ ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಮೈಸೂರು ಮತ್ತು ಮಂಡ್ಯ ಇಷ್ಟು ಕಡೆಯಲ್ಲಿ ಧನ ಸಂಗ್ರಹ ಮಾಡೋದು ಅಂತೇಳಿ ನಮಗೆ ಹೆಸರಿಲ್ಲ, ವಿಶ್ವ ಪರಿಷತ್ ಹೆಸರೇ ಇಲ್ಲ. ಮತ್ತು ಹೇಗೆ ಅಶೋಕ್ ಜಿಯವರ ಹೆಸರು ಮಾಡೋದು ಅಂತೇಳಿ ಅಶೋಕ್ ಜಿಯವ್ರಿಗೆ ನಿಧಿ ಸಮರ್ಪಣೆ ಅಂತೇಳಿ ಅಶೋಕ್ ಜಿಯವ್ರು ಒಪ್ಪೋದ್ರು ನೋಡಿ ಇದನ್ನು ವೈಯಕ್ತಿಕವಾಗಿ ಏನೋ ಅರ್ಥದಲ್ಲಿ ಅದ ಅಂದ್ರೆ ಅದೇನಂದ್ರೆ ಕೇಂದ್ರಕ್ಕೆ ಮತ್ತೆಲ್ಲ ಬೇಕಲ್ಲ, ಯಾರಿಗೂ ಕೊಡಬೇಕಲ್ಲ, ಅವರಿಗೆ ಕೊಟ್ಟು ಆ ಮೂಲಕ ಅದಾಗಬೇಕು ಅಂತೇಳಿ. ಅವಾಗ ಬೇರೆ ವ್ಯವಸ್ಥೆ ಇರಲಿಲ್ಲ, ನೇರವಾಗಿ ವಿಶ್ವ ಪರಿಷತ್ತಿನ ಹೆಸರಲ್ಲಿ ದೇಣಿಗೆ ರಸೀದಿ ಇತ್ಯಾವುದು ಕೂಡ ಏನೂ ಆಗ್ತಿರ್ಲಿಲ್ಲ. ಆ ಸಮಯದಲ್ಲಿ ಅಶೋಕ್ ಜಿಯವ್ರು ಬೆಂಬಲ ಕೊಟ್ಟರು ನೋಡಿ. ಅವ್ರ ಮುಂದೆ ನಾನು ಏನು ಹೇಳಿ, ಆದರೆ ಇರಲಿ ಅಕಸ್ಮಾತ್ ಇವನು ವಿಫಲ ಆದರೂ ಕೂಡ ಅವನಿಗೊಂದು ಪ್ರೇರಣೆ ಕೊಟ್ಟಂಗೆ ಆಗುತ್ತಲ್ಲ ಅಂತ ಇರ್ಬೋದು ಅವ್ರ ಮನಸ್ಸಿನ ಭಾವನೆ ಅಥವಾ ಏನು ಗೊತ್ತಿಲ್ಲ. ಅವರು ಒಪ್ಪಿಗೆಯನ್ನು ಕೊಟ್ಟರು. ಸರಿ, ಒಪ್ಪಿಗೆ ಕೊಟ್ಟ ಮೇಲೆ ನಾವು ಕಾರ್ಯ ಶುರು ಮಾಡಿದ್ವಿ, ನಾನು ಬಾಬುರಾಯರು. ಸೊ 2 ತಿಂಗಳು ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಮೈಸೂರು, ಮಂಡ್ಯ, ಮತ್ತೆ ಪುನಃ ವಾಪಸ್ಸು ಇದೇ ಸರ್ಕಲ್ ಟೂರ್ ಮಾಡಿದ್ವಿ. ಆ ವಾತಾವರಣದಲ್ಲೇ ನಾವು ಒಂದಷ್ಟು ಜನರ ಪಟ್ಟಿಗಳನ್ನ ಮಾಡಿಕೊಂಡು ಹೇಗೆ ಏನು ಇತ್ಯಾದಿ ಇವೆಲ್ಲವನ್ನು ಹೇಳ್ಕೊಂಡು ಪ್ರವಾಸವನ್ನು ಮಾಡಿದ್ವಿ 5 ಕಡೆಯಲ್ಲಿ. ಯಾರ ಹೆಸರಲ್ಲಿ ನಿಧಿಯನ್ನು ಸಂಗ್ರಹ, ಅಶೋಕ್ ಜಿಯವರ ಹೆಸರಲ್ಲಿ ಅಂತ ಆಗಿತ್ತು. ಒಂದು ಏನಾದರೂ ಬೇಕಲ್ಲ, ಅದಕ್ಕೋಸ್ಕರ ಒಂದು ತಾತ್ಪೂರ್ತಿಕವಾಗಿ ಧರ್ಮ ಪ್ರಸಾರ ಸಮಿತಿ ಅಂತ ಮಾಡ್ತು. ಆ ಧರ್ಮ ಪ್ರಸಾರ ಸಮಿತಿ ಹೆಸರಿಗೆ ಒಂದು ಚಿಕ್ಕ ಒಂದು ಬ್ಯಾಂಕ್ ಅಕೌಂಟನ್ನು ತೆಗೆದು ಅದಕ್ಕೆ ಜನ ಕೊಡೋ ಥರ ಎಲ್ಲ ಮಾಡಿ ಅದಕ್ಕೆಲ್ಲ ಮಾಡಿ ನಾವು ಶುರು ಮಾಡಿದ್ವಿ ಕೆಲಸ. ಆಗ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ಪ್ರಾಂತ ಕೇಂದ್ರದಲ್ಲೇ ಭಾಳ ಜನ ಅಯ್ಯೋ ನೀನು ಮಾಡ್ತಪ್ಪ, ನೀನು ಮಾಡು, ಎಲ್ಲ ಸೇರಿ 1 ಲಕ್ಷ ಆಗಿಬಿಟ್ರೆ ದೊಡ್ಡದು ಇತ್ಯಾದಿ ಅಂತೆಲ್ಲ ಹೇಳಿದ್ರು ಒಂದಷ್ಟು ಜನ. ಅಲ್ಲಿ ನಾವು ಹುಡುಗತನ ಅನ್ಬೋದು ಅಥವಾ ಹುಂಬುತನ ಅನ್ಬೋದು ಪ್ರಯತ್ನ ಮಾಡಿದ್ವಿ ನಾನು ಬಾಬುರಾಯರು. ಎಲ್ಲ ಕಡೆಯಲ್ಲೂ ಕೂಡ ಇಂಥ ಒಂದು ಒಳ್ಳೆಯ ಒಂದು ಪ್ರತಿಸ್ಪಂದನ ಬಂತು ಹೇಳಿದ್ರೆ ಆಶ್ಚರ್ಯ ಆಗ್ತದೆ ನಮಗೆ. ಎಲ್ಲ ಕಡೆಯಲ್ಲೂ ಕೂಡ ನೋಡಿ, ಆಗಿದ್ದು 93 ದಿನಾಂಕ ನೆನಪಿದೆ. ಸೆಪ್ಟೆಂಬರ್ 17 ಬೆಳಗಾವಿ, 18 ಧಾರವಾಡ, 18 ಸಂಜೆ ಹುಬ್ಬಳ್ಳಿ, 19 ಮೈಸೂರು, 20 ಮಂಡ್ಯ, 21 ಬೆಂಗಳೂರು. ಈ 5 ಜಾಗದ ಒಂದು ಉತ್ಸಾಹ ನೋಡಿ ಬೆಂಗಳೂರಲ್ಲಿ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿದ್ರು. ಇಂಥ ಒಂದು ಸಮಯ ಅಂದರೆ ಅದು ಅಶೋಕ್ ಜಿಯವರ ಜನ್ಮದಿನವೂ ಕೂಡ ಹೌದು. ಆ ಸಮಯದಲ್ಲಿ ಕರೆಕ್ಟಾಗಿ ತಾನೇ ಹೊಂದ್ಕೊಂಡು ಬಂತದ್ದು. ಬಂದರು ಅಶೋಕ್ ಜಿ. ಹೇಗೆ ಬಂದರು ಅಶೋಕ್ ಜಿ? ಭವ್ಯ ವ್ಯವಸ್ಥೆ ಇರಲಿಲ್ಲ ಆವಾಗ. ಈ ಒಂದು ಅವಸ್ಥೆಯಲ್ಲಿ ಅವರು ಮಹಾರಾಷ್ಟ್ರದಿಂದ ರೈಲಲ್ಲಿ ಬಂದರು ಬೆಳಗಾವಿಗೆ. ಇವತ್ತು ನಮಗೆ ಹೊರಗಡೆ ಕಾಲಿಟ್ಟರೆ ಕಾರು, ಎಲ್ಲರೂ ಹೋಗಬೇಕು ಅಂತ ಹೇಳಿದ್ರೆ ಏರು. ಭಗವಂತನ ಕೃಪೆ, ತಾಯಿ ಭಾರತ ಮಾತೆ ಆಶೀರ್ವಾದ ಇದೆ, ಚೆನ್ನಾಗಿದೆ. ಆದರೆ ಆಗಿನ ದಿನಗಳಲ್ಲಿ ಹೇಗಿತ್ತು ನೋಡಿ, ಏನು ಪಾಡ್ಪಟ್ರು ಅವರೆಲ್ಲ. ಬೆಳಗಾವಿಗೆ ಬಂದರು. ಬೆಳಗಾವಿಯಲ್ಲಿ ನಮ್ಮ ಅಲ್ಲಿಯ ಅವತ್ತಿನ ಮುಖ್ಯಸ್ಥರು ಗಣಪತರಾವ್ ಕುಲಕರ್ಣಿ ಅಂತ ಹೇಳಿ, ಎಲ್ಲ ಕಡೆಯಲ್ಲೂ ಮನೆಗಳಲ್ಲೇ ವಸತಿ, ಇನ್ನೆಲ್ಲೋ ಅಲ್ಲ, ಅವ್ರ ಮನೆಯಲ್ಲಿ ವಸತಿ. ಅಲ್ಲೇ ಮೊಟ್ಟ ಮೊದಲಿಗೆ ಎಲ್ಲ ಪ್ರಮುಖರನ್ನ ಕರೆದು ಅವ್ರಿಗೆ ಅಲ್ಲಿ ಎಷ್ಟು ಸಂಗ್ರಹ ಆಗುತ್ತೋ ಏನೋ ಅಂತ ಅಂದ್ಕೊಂಡಿದ್ವಲ್ಲ, ಬೆಳಗಾವಿಯಲ್ಲಿ 1,30,000 ರೂಪಾಯಿ ಸಂಗ್ರಹ ಆಯಿತು. ಸಮರ್ಪಣೆ ಮಾಡಿದ್ವಿ ಅಲ್ಲಿ. ಅದೊಂದು ನಗರದಲ್ಲಿ ಅವತ್ತಿನ ಕಾಲಕ್ಕೆ ಆಗಿನ ಕಾಲಕ್ಕೆ ಆ ಸಂದರ್ಭದಲ್ಲಿ ಜನ ನಮಗೆ 10 ರೂಪಾಯಿ 20 ರೂಪಾಯಿ ಕೊಡ್ಬೇಕಾದ್ರೆ ಫಜಿತಿ ಇತ್ತು ನಮಗೆ.